ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿಯಿಂದ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು. ಪುರುಷರೇ, ನೀವು ಬೆಡ್ನಲ್ಲಿ ಮಾಡೋ ಈ ತಪ್ಪುಗಳು ಮಹಿಳೆಯರಿಗೆ ಸ್ವಲ್ಪನೂ ಇಷ್ಟವಾಗುವುದಿಲ್ಲ. ನೆನಪಿನಲ್ಲಿಡಿ ನೀವು. ಲೈಂಗಿಕತೆಯ ವೇಳೆಗೆ ಪುರುಷರು ಮಾಡುವ ಕೆಲವು ತಪ್ಪುಗಳು ಮಹಿಳೆಯರಿಗೆ ಇಷ್ಟವಾಗುವುದಿಲ್ಲವಂತೆ. ಅವು ಯಾವ್ಯಾವು ನಿಮಗೆ ಗೊತ್ತಾ? ನೀವು ಲೈಂಗಿಕತೆಯಲ್ಲಿ ಎಷ್ಟು ಒಳ್ಳೆಯವರಾಗಿದ್ದರೂ ಮಹಿಳೆಯರು ಇಷ್ಟಪಡದ ಹಲವಾರು ಕೆಲಸಗಳನ್ನು ಪುರುಷರು ಮಾಡುತ್ತಾರೆ. ಇದು ಮಹಿಳೆಯರನ್ನು ಹತಾಶೆ ಮತ್ತು ಕೋಪಕ್ಕೀಡಾಗಿಸುತ್ತದೆ. ಈ ನಕಾರಾತ್ಮಕ ಭಾವನೆಗಳಿಗೆ ನೀವು ಕಾರಣವಾಗಲು ಬಯಸುತ್ತಿದ್ದರೆ, ಮಹಿಳೆಯರು ಇಷ್ಟಪಡದ ಹಾಸಿಗೆಯಲ್ಲಿ ಪುರುಷರು ಮಾಡುವ ಕೆಲವು ಕೆಲಸಗಳು ಇಲ್ಲಿ ನೀಡಲಾಗಿದೆ. ತುಂಬ ಸಂತೋಷವಾಗಿರುವುದು. ಲೈಂಗಿಕತೆಯ ಸಮಯದಲ್ಲಿ ತಮಗೆ ಬೇಕಾದದ್ದನ್ನು ಪಡೆದು ಸೀದಾ ಎದ್ದು ಹೋಗುವುದು ಯಾವುದೇ ಮಹಿಳೆಯರಿಗಾದರೂ ಮೂಡ್ ಆಫ್ ಆಗಿಸುವಂತೆ ವಿಷಯ. ಸಂಭೋಗ ಮಾಡುವಾಗ ತುಂಬ ಮೌನವಾಗಿರುವುದು ಲೈಂಗಿಕತೆಯನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ. ಲೈಂಗಿಕತೆಯ ವೇಳೆ ಅವಳ ಹೆಸರು ಹೇಳುವುದು, ತನ್ನೊಳಗಿನ ಭಾವನೆಯನ್ನು ವ್ಯಕ್ತಪಡಿಸುವುದು ನಿಜಕ್ಕೂ ಆಕೆ ಖುಷಿ ನೀಡುತ್ತದೆ. ಅದನ್ನೇ ಆಕೆ ಬಯಸುತ್ತಾಳೆ ಕೂಡ. ಲೈಂಗಿಕತೆಯ ವೇಳೆ ಪೊರೈಪ್ಲೇ ಮಾಡುವಾಗ ಸ್ಥಾನಗಳ ಪ್ರದೇಶವು ಆಕೆಯನ್ನು ರೋಮಾಂಚನಗೊಳಿಸಲು ಸೂಕ್ತವಾದದ್ದು ನಿಜ. ಹಾಗಂತ ಬರೀ ಸ್ಥಾನಗಳೆಲ್ಲ ಕಳಕಳೆಯುವುದನ್ನು ನಿಜಕ್ಕೂ ಆಕೆಗೆ ಲೈಂಗಿಕ ಮೂಡನ್ನು ಕಡಿಮೆ ಮಾಡುತ್ತದೆ. ಸ್ವಲ್ಪ ಸಮದ ಮಟ್ಟಿಗೆ ಎದೆಯ ಭಾಗವನ್ನು ಉತ್ತೇಜಿಸಿದರೆ ಸಾಕು. ಇಲ್ಲವಾದರೆ ಆಕೆ ಲೈಂಗಿಕ ಮೂಡ್ ಆಫ್ ಆಗೋದು ಖಂಡಿತ. ಕೆಲವು ಪುರುಷರು ತಮಗೆ ಮೂಡ್ ಬಂದರೆ ಸಾಕು, ತನ್ನ ಸಂಗಾತಿಗೆ ಮೂಡ್ ಬರಬೇಕು, ಮೂಡು ಬರಿಸಬೇಕೆಂದು ಚಿಂತಿಸುವುದೇ ಇಲ್ಲ. ಹಾಗಾಗಿ ನೇರವಾಗಿ ಪ್ರಾಣಿಗಳಂತೆ ನುಗ್ಗಲು ಪ್ರಯತ್ನಿಸುತ್ತಾರೆ. ಮಹಿಳೆಯರಿಗೆ ಫೋರ್ಪ್ಲೇ ಅತ್ಯಂತ ಮುಖ್ಯವಾಗಿದೆ. ನೀವು ಮಹಿಳೆಯೊಂದಿಗೆ ಇರುವಾಗ ಇದು ಸಂಪೂರ್ಣವಾಗಿ ಕಡ್ಡಾಯ ವಿಷಯವಾಗಿದೆ. ಫೋರ್ಪ್ಲೇ ಇಲ್ಲದಿದ್ದರೆ ಮಹಿಳೆಯರು ಅದನ್ನು ಅನುಭವಿಸುವುದಿಲ್ಲ. ಲೈಂಗಿಕ ನಡೆಸುವ ಸಮಯದಲ್ಲಿ ನಿಮ್ಮ ಸಾಕ್ಸ್ ಅನ್ನು ಒಟ್ಟರೆ ಅಲ್ಲಲ್ಲಿ ಬಿಸಾಡಿರುವುದು ನಿಮ್ಮ ಸೋಮರಿತನವನ್ನು ತೋರಿಸುತ್ತದೆ. ಇದು ಗಂಭೀರವಾದ ಮೂಡ್ ಕಿಲ್ಲರ್ ಆಗಿದ್ದು ಮೂಡನ್ನು ಹಾಳು ಮಾಡುತ್ತದೆ. ಗುದ ಸಂಭೋಗವನ್ನು ಹೊಂದಲು ಮಹಿಳೆಯರು ಸಮ್ಮತಿ ಮುಖ್ಯ. ಅನೇಕ ಪುರುಷರು ಯಾವುದೇ ಪರಿಸ್ಥಿತಿ ಇದು ತಮ್ಮ ಸಂಗಾತಿಯನ್ನು ಕೇಳದೆ ಅದನ್ನು ಮಾಡಲು ಪ್ರಯತ್ನಿಸುತ್ತಾರೆ. ಇದು ಸ್ವರ್ಗತರವಲ್ಲ. ಗುದ ಸಂಭೋಗವನ್ನು ಹೊಂದಲು ಲೂಬ್ರಿಕಂಟ್ ಇಲ್ಲದೆ ಪ್ರಯತ್ನಿಸುವುದು ನೀವು ಮಾಡುವ ದೊಡ್ಡ ತಪ್ಪು. ಅದರಿಂದ ಗುದ ಸಂಭೋಗದ ವಿಷಯದಲ್ಲಿ ಜಾಗರೂಕರಾಗಿರುವುದು ಒಳ್ಳೆಯದು. ಇದು ಪುರುಷರು ಮಾಡಬಹುದಾದ ಅಸಭ್ಯ ಕೆಲಸಗಳಲ್ಲಿ ಒಂದಾಗಿದೆ. ಕೋಂಡಮ್ ಬಳಸದೆ ಸೆಕ್ಸ್ ಮಾಡುವುದು ಪುರುಷರಿಗೆ ಹೆಚ್ಚಿನ ಆನಂದ ಸಿಗುತ್ತದೆ ಎನ್ನಲಾಗುತ್ತದೆ. ಆದರೆ ಕೋಂಡಮ್ಗಳೆಲ್ಲ ಸಂಭೋಗಿಸುವುದು, ಕೋಂಡಮ್ಗಳನ್ನು ನಿರಾಕರಿಸುವುದು ಮಹಿಳೆ ತನ್ನ ನೈರ್ಮಲ್ಯ ಜೀವನಕ್ಕೆ ಅಪಾಯವನ್ನುಂಟು ಮಾಡುತ್ತದೆ. ನೀವು ಎಷ್ಟೇ ಹೈಜೆನಿಕ್ ಆಗಿದ್ದರೂ ಕೋಂಡಮ್ ಇಲ್ಲದೆ ಸೆಕ್ಸ್ ಮಾಡುವುದು ಸರಿಯಲ್ಲ. ಕೋಂಡಮ್ ಇಲ್ಲದೆ ಸೆಕ್ಸ್ ಮಾಡಲು ಸಂಗಾತಿಗೆ ಬಲವಂತಪಡಿಸುವುದು ಸರಿಯಲ್ಲ. ಅವಳಿಗೆ ಏನು ಬೇಕು ಎಂದೇ ಹೇಳಿದಿರುವುದು. ಲೈಂಗಿಕತೆಯಲ್ಲಿ ಇಬ್ಬರು ಪಾಲುದಾರರು ಸಾಮಾನ್ಯವಾಗಿ ತೃಪ್ತಿಯನ್ನು ಪಡೆಯಬೇಕು. ಹೆಚ್ಚಿನ ಪುರುಷರು ಮಹಿಳೆಯರು ಏನು ಬೇಕು ಅಥವಾ ಇಷ್ಟಪಡುತ್ತಾರೆ ಎಂದು ಕೇಳುವುದಿಲ್ಲ. ತಮಗಿಷ್ಟಂತೆ ಬಂದಂತೆ ನಡೆದುಕೊಳ್ಳುವ ನಿಮ್ಮ ಸಂಗಾತಿಗೆ ಅವನು ಅಥವಾ ಅವಳು ಇನ್ನೂ ಇಷ್ಟಪಡುತ್ತಾರೆ ಅಥವಾ ಇಷ್ಟಪಡುವುದಿಲ್ಲ ಎಂದು ಕೇಳುವುದು ಮುಖ್ಯ. ಫ್ರೆಂಡ್ಸ್, ಈ ಸ್ಟೋರಿ ಯಾರು ಕೆಟ್ಟದಾಗಿ ತಿಳ್ಕೊಬೇಡಿ. ಒಂದು ಕಂಟೆಂಟ್ ಮಾತ್ರ. ಇದು ಒಂದು ಕಂಟೆಂಟ್ ಥರ ಮಾತ್ರ ನೋಡಿ. ನೀವು ಯಾವುದೇ ಥರ ಸೀರಿಯಸ್ ಆಗಿ ತಗೊಳ್ಳಬೇಡಿ. ನಿಮ್ಮ ಟೈಮ್ ಕೊಟ್ಟು ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.